ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. HAL GE F414 ಇಂಜಿನ್ ಒಪ್ಪಂದ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಭಾರತ ರಕ್ಷಣಾ ಕ್ಷೇತ್ರದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಒಪ್ಪಂದಗಳಲ್ಲಿ ಒಂದರ ಬಗ್ಗೆ. HAL ಮತ್ತು ಅಮೆರಿಕಾದ GE ಏರೋಸ್ಪೇಸ್ ನಡುವೆ ನಡೆಯುತ್ತಿರುವ F414 ಜೆಟ್ ಇಂಜಿನ್ ಒಪ್ಪಂದ. ಈ ಒಪ್ಪಂದವನ್ನು 2026 ಮಾರ್ಚ್ ಒಳಗೆ ಅಂತಿಮಗೊಳಿಸುವ ಗುರಿಯನ್ನು ಈಗ ಭಾರತದ ರಕ್ಷಣಾ ಸಚಿವಾಲಯ ಸ್ಪಷ್ಟವಾಗಿ ನಿಗದಿಪಡಿಸಿದೆ. ಇದು ಕೇವಲ ಒಂದು ಇಂಜಿನ್ ಡೀಲ್ ಅಲ್ಲ ಸ್ನೇಹಿತರೆ, ಇದು ಭಾರತದ ಭವಿಷ್ಯದ ಯುದ್ಧ ವಿಮಾನದ ತಂತ್ರಜ್ಞಾನಕ್ಕೆ ಅಡಿಪಾಯ ಹಾಕುವ ಒಪ್ಪಂದವಾಗಿದೆ. ಒಪ್ಪಂದದ ಸ್ಥಿತಿ ಏನು? HAL ಮತ್ತು GE ಏರೋಸ್ಪೇಸ್ ಈಗಾಗಲೇ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿವೆ. ಉನ್ನತ ಮಟ್ಟದ ಮಾತುಕತೆಗಳು ಮುಗಿದಿವೆ. ಟೆಕ್ನಾಲಜಿಯ ಹಂಚಿಕೆ, ಉತ್ಪಾದನೆ, ಟೆಕ್ನಾಲಜಿಯ ವರ್ಗಾವಣೆ ಎಲ್ಲ ವಿಷಯಗಳ ಮೇಲೂ ಗಂಭೀರ ಚರ್ಚೆಗಳು ಆಗಿವೆ. ಇದೀಗ ಉಳಿದಿರುವುದು ಒಂದೇ ಹಂತ, ಅಂತಿಮ ಒಪ್ಪಂದಕ್ಕೆ ಸಹಿ. ರಕ್ಷಣಾ ಸಚಿವಾಲಯದ ಅಧಿಕಾರಿಗಳ ಪ್ರಕಾರ 2026 ಮಾರ್ಚ್ ಒಳಗೆ ಈ ಡೀಲ್ ಫೈನಲ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಾನ್ ನೆಗೋಷಿಯಬಲ್ 80% ಟೆಕ್ನಾಲಜಿ ಟ್ರಾನ್ಸ್ಫರ್. ಇದು ಈ ಒಪ್ಪಂದದ ಹೃದಯ ಸ್ನೇಹಿತರೆ. ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಕನಿಷ್ಠ 80% ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಬೇಕು. ಇದು ಯಾವುದೇ ಮಾತುಕತೆಗೆ ಅವಕಾಶವಿಲ್ಲದ ಷರತ್ತು. ಇದು ಸ್ಕ್ರೂ ಡ್ರೈವರ್ ಟೆಕ್ನಾಲಜಿ ಆಗಿರಬಾರದು. ಅಂದರೆ ವಿದೇಶದಿಂದ ಪಾರ್ಟ್ಸ್ ತರಿಸಿ ಇಲ್ಲಿ ಕೇವಲ ಜೋಡಿಸುವ ವ್ಯವಸ್ಥೆ ಅಲ್ಲ. ಭಾರತಕ್ಕೆ ಬೇಕಾಗಿರುವುದು ಮೆಟಲರ್ಜಿಕಲ್ ಟೆಕ್ನಾಲಜಿ, ಲೋಹ ಸಂಸ್ಕರಣಾ ಜ್ಞಾನ, ಹಾರ್ಡ್ ಸೆಕ್ಷನ್ ಕಾಂಪೋನೆಂಟ್ ಕೋಟಿಂಗ್ ಟೆಕ್ನಾಲಜಿ, ಪ್ರಿಸಿಷನ್ ಮೆಷಿನಿಂಗ್, ಇಂಜಿನ್ ಡಿಸೈನ್ ಮತ್ತು ಇಂಜಿನಿಯರಿಂಗ್ ಪ್ರಕ್ರಿಯೆಗಳು. ಅಂದರೆ ಭಾರತದಲ್ಲಿ ನಿಜವಾದ ಏರೋ ಇಂಜಿನ್ ಇಕೋಸಿಸ್ಟಮ್ನ ನಿರ್ಮಾಣ. ಇದೇ ಈ ಒಪ್ಪಂದದ ಅಸಲಿ ಗುರಿ. ಒಪ್ಪಂದ ವಿಫಲವಾದರೆ ಏನು? ನಮ್ಮ ರಕ್ಷಣಾ ಸಚಿವಾಲಯವು ಇಲ್ಲೂ ಕೂಡ ಪ್ಲಾನ್ ಬಿ ರೆಡಿ ಮಾಡಿ ಇಟ್ಟುಕೊಂಡಿದೆ. ಒಪ್ಪಂದದಲ್ಲಿ 80% ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಸಿಗದೆ ಹೋದರೆ HALಗೆ ಈಗಾಗಲೇ ದೊರೆತಿರುವ 8 ರಿಂದ 12 F414 ಇಂಜಿನ್ಗಳನ್ನು ತೇಜಸ್ MK2 ಪ್ರೊಟೋಟೈಪ್ ಟೆಸ್ಟಿಂಗ್ ಮತ್ತು ಫ್ಲೈಟ್ ಟ್ರಯಲ್ಸ್ಗಾಗಿ ಬಳಸಲಾಗುತ್ತದೆ. ಅದಾದ ನಂತರ ಸರ್ಕಾರ 2 ಆಯ್ಕೆಗಳನ್ನು ಪರಿಶೀಲಿಸುತ್ತದೆ. ಬೇರೆ ವ್ಯವಸ್ಥೆಯ ಮೂಲಕ F414 ಖರೀದಿ ಅಥವಾ ಸಂಪೂರ್ಣವಾಗಿ ಬೇರೆ ಇಂಜಿನ್ನತ್ತ ಪರಿಹಾರಗಳತ್ತ ಶಿಫ್ಟ್. ಅಂದರೆ ಭಾರತ ಸರ್ಕಾರ ಯಾವುದೇ ರೀತಿಯಲ್ಲಿ ಭವಿಷ್ಯದ ಫೈಟರ್ ಜೆಟ್ ಪ್ರೋಗ್ರಾಂನನ್ನು ಅಪಾಯಕ್ಕೆ ತಳ್ಳಲು ತಯಾರಿಲ್ಲ. F414 ಇಂಜಿನ್ ಎಷ್ಟು ಮಹತ್ವದ್ದು? ಈ ಇಂಜಿನ್ ಬಳಸೋದು ತೇಜಸ್ MK2 ಫೈಟರ್ ಜೆಟ್ಗೆ. ತೇಜಸ್ MK2 ಅಂದರೆ 4.5ನೇ ತಲೆಮಾರಿನ ಫೈಟರ್ ಜೆಟ್ ಏರ್ಕ್ರಾಫ್ಟ್. ತೇಜಸ್ MK1Aಗಿಂತ ಬಹಳ ಶಕ್ತಿಶಾಲಿಯಾಗಿರಲಿದೆ. ಶಕ್ತಿಯ ವ್ಯತ್ಯಾಸ ನೋಡಿ. F404 ಇಂಜಿನ್ 84 ಕಿಲೋನ್ಯೂಟನ್ ಥ್ರಸ್ಟ್ ಹೊಂದಿದ್ದು, F414 ಇಂಜಿನ್ ಸುಮಾರು 98 ಕಿಲೋನ್ಯೂಟನ್ ಥ್ರಸ್ಟ್ ಹೊಂದಿದೆ. ಅದರ ಅರ್ಥ ಹೆಚ್ಚಿನ ಪೇಲೋಡ್, ಹೆಚ್ಚಿನ ರೇಂಜ್, ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಹೆಚ್ಚು ಶಕ್ತಿಶಾಲಿ ಯುದ್ಧ ಸಾಮರ್ಥ್ಯ. ತೇಜಸ್ MK2ಗೆ F414 ಇಂಜಿನ್ ಅಂದರೆ ಐಚ್ಛಿಕ ಅಲ್ಲ, ಅದು ಅತ್ಯವಶ್ಯಕ. ಭಾರತದ ದೀರ್ಘಕಾಲದ ಗುರಿ ಏನು? ಭಾರತದ ಗುರಿ ಸ್ಪಷ್ಟವಾಗಿದೆ ಸ್ನೇಹಿತರೆ. ಸಂಪೂರ್ಣ ಸ್ವದೇಶಿ ಇಂಜಿನ್. ಈಗ ಅಭಿವೃದ್ಧಿಯಲ್ಲಿರುವುದು 120 ಕಿಲೋನ್ಯೂಟನ್ ಕ್ಲಾಸ್ ಇಂಡಿಜಿನಸ್ ಇಂಜಿನ್ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ಗಾಗಿ. ರೋಡ್ ಮ್ಯಾಪ್ ಹೀಗಿದೆ. AMCA ಆರಂಭದಲ್ಲಿ ವಿದೇಶಿ ಇಂಜಿನನ್ನು ಬಳಕೆ ಮಾಡಲಾಗುತ್ತದೆ. ಸುಮಾರು 2035 ನಂತರ ಸ್ವದೇಶಿ 120 ಕಿಲೋನ್ಯೂಟನ್ ಥ್ರಸ್ಟ್ ಹೊಂದಿರುವ ಇಂಜಿನನ್ನು ಬಳಕೆ ಮಾಡಲಾಗುತ್ತದೆ. ಭವಿಷ್ಯದಲ್ಲಿ ಇದೇ ಸ್ವದೇಶಿ ಇಂಜಿನನ್ನು ತೇಜಸ್ MK2ನಲ್ಲೂ ಬಳಸುವ ಸಾಧ್ಯತೆ ಇದೆ. ಆದರೆ ಅಧಿಕಾರಿಗಳ ಮಾತು ಸ್ಪಷ್ಟ. ಹೊಸ ಫೈಟರ್ ಜೆಟ್ ಇಂಜಿನ್ ಅಭಿವೃದ್ಧಿ ಅಂದರೆ 10 ವರ್ಷಗಳ ಪ್ರಯಾಣ, ಅತ್ಯಂತ ಕಠಿಣ ತಾಂತ್ರಿಕ ಸವಾಲುಗಳು, ಭಾರೀ ರಿಸರ್ಚ್ ಮತ್ತು ಟೆಸ್ಟಿಂಗ್.
ಅದಕ್ಕಾಗಿ ಈಗಿನ ಫೋಕಸ್ ಒಂದೇ, HAL GE F414 ಒಪ್ಪಂದವನ್ನು ಯಶಸ್ವಿಯಾಗಿ ಫೈನಲ್ ಮಾಡೋದು. ಈ ಡೀಲ್ ಸೈನ್ ಆದರೆ ಮುಂದಿನ 20 ವರ್ಷಗಳ ಕಾಲ ಭಾರತದ ಏರೋಸ್ಪೇಸ್ ಡಿಫೆನ್ಸ್ನ ಸಾಮರ್ಥ್ಯದ ಅಡಿಪಾಯ ಇದೇ ಆಗುತ್ತದೆ. ಇದು ಕೇವಲ ಇಂಜಿನ್ ಡೀಲ್ ಅಲ್ಲ ಸ್ನೇಹಿತರೆ, ಇದು ತಂತ್ರಜ್ಞಾನ ಸ್ವಾತಂತ್ರ್ಯದ ಯುದ್ಧ. ಇದು ಆತ್ಮನಿರ್ಭರ ಭಾರತದ ಭವಿಷ್ಯದ ಯುದ್ಧ ವಿಮಾನದ ಶಕ್ತಿ. HAL GE F414 ಒಪ್ಪಂದ ಭಾರತದ ಏರೋ ಇಂಜಿನ್ ಇತಿಹಾಸದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.